ಹಾಯ್ ಹಲೋ ನಮಸ್ಕಾರ ದೋಸ್ತು, ಮತ್ತೊಮ್ಮೆ ನಮ್ಮ ರಂಪರಮೇಣ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೋಡ್ಕೊಳ್ಳಿ ಗೈಸ್, ನೋಡಿ ನಮ್ಮ ಮಣಿಪಾಲ್ ನೋಡಿ ಎಷ್ಟು ಚೆನ್ನಾಗಿದೆ. ಮಣಿಪಾಲ್ ಈಶ್ವರ ನಗರ ಕಾಡು ಗೈಸ್. ನೋಡಿ ವೆಸ್ಟರ್ನ್ ಘಾಟ್ಸ್ ಅಂತಾರಲ್ಲ, ಇದೇ ನಮ್ಮ ವೆಸ್ಟರ್ನ್ ಘಾಟ್ಸ್. ಫುಲ್ಲು ಸಕ್ಕತ್ತಾಗಿರೋ ನೇಚರು ನೋಡಿ. ಈ ನೇಚರಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಸಖತ್ತಾಗಿದೆ ಅಲ್ಲ, ಫುಲ್ಲು ಕಾಡು. Your destination is on the right. ಗೈಸ್ ಮತ್ತೊಮ್ಮೆ ನಮ್ಮ ರಂಪರಮಣ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವ್ಲಾಗಲ್ಲಿ ನಾವು ಕ್ರೇಜಿ ನೋಡ್ತಾ ಇದ್ದೀವಿ. ಏನಂತ ಅಂದರೆ, ಇವತ್ತಿನ ವ್ಲಾಗಲ್ಲಿ ಮಣಿಪಾಲಲ್ಲಿ ಯಾವುದ್ಯಾವುದು ಬ್ಯೂಟಿಫುಲ್ ನೇಚರ್ ಪ್ಲೇಸಸ್ ಇದೆ ಅವೆಲ್ಲ ನೋಡ್ತಾ ಇದ್ದೀವಿ. ಲೈಕ್ ನಾನು ನನ್ನದೇ ವೀಡಿಯೋದಲ್ಲಿ ನಾನು ಮಣಿಪಾಲ್ ಲೇಕ್ನ ತೋರಿಸಿದ್ದೆ. ಸೊ ಅದಕ್ಕೆ ಈ ಸಲ ನಾನು ಮಣಿಪಾಲ್ ಲೇಕ್ನ ತೋರಿಸ್ತಾ ಇಲ್ಲ. ಇವತ್ತು ನಾನು ಈಶ್ವರ ನಗರ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸೂಪರ್ ಇದೆ ನೋಡಿ. ನನ್ನ ಬ್ಯಾಕ್ ಸೈಡ್ ಆಗಿರ್ಬೋದು, ನನ್ನ ಬ್ಯಾಕ್ ಸೈಡ್ ಎಷ್ಟು ಸೂಪರ್ ಇದೆ. ಆ್ಯಕ್ಚುಲಿ ಆ ಏರಿಯಾ ಬಂದು ಫುಲ್ಲು ವೆಸ್ಟರ್ನ್ ಘಾಟ್ಸ್ ಆಯಿತಾ. ಅಲ್ಲಿ ನೋಡಿ ಫುಲ್ಲು ವೆಸ್ಟರ್ನ್ ಘಾಟ್ಸು. ಬ್ಯೂಟಿ ನೋಡಿ ಗೈಸ್, ಅಲ್ಲಿ ಎಷ್ಟು ಸಕ್ಕತ್ತಾಗಿದೆ. ಫೋನ್ಗಿಂತ ಲೈಕ್ ಇಲ್ಲೇ ಬಂದು ಅಂಥ ವ್ಯೂನ ಎಂಜಾಯ್ ಮಾಡಬೇಕು, ಅಷ್ಟು ಸೂಪರ್ ಇದೆ ನೋಡಿ. ಮಳೆ ಬರೋ ಥರ ಇದೆ. ಅಂದರೆ ಈ ಪ್ಲೇಸ್ ಕೂಡ ಅಷ್ಟೇ, ಒಂದು ಹಿಲ್ಸ್ ಮೇಲೆ ಬಿಲ್ಡ್ ಆಗಿರೋ ಪ್ಲೇಸ್ ಇದು. ಸೂಪರ್ ಆಗಿದೆ. ಕಳೆದು ಹೋಗ್ತೀರಾ ಗೈಸ್ ಒಂದ್ಸಲ ನೀವೇನಾದರೂ ಬಂದರೆ. ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮನೆ ಕಡೆ ಅದನ್ನ ಇಲ್ಲಿ ನೋಡ್ತಾ ಇರೋದನ್ನ ಬೇರೆ ಥರ ಕರೀತಾರೆ. ಇಲ್ಲೇನೇನು ಕರೀತಾರೆ ಅಂತ ಕೇಳೋದು ಬನ್ನಿ. ಇನ್ನೇನೇನು ಯಾವ್ಯಾವ ಥರ ಇದೆ ಅಂತ. ಇದನ್ನ ಬಜ್ಜಿ ಅಂತೀವಿ, ಇದನ್ನ ಮಂಗಳೂರು ಬಜ್ಜಿ ಅಂತೀವಿ, ಇದನ್ನ ವಡೆ, ಇದು ಮೊಟ್ಟೆ ಬೋಂಡ. ಹೌದಾ, ಅವ್ರನ್ನ ಕೇಳೋಣ. ಇದೇನಂತಾರೆ ಇದು? ಅದು ಚಿಲ್ಲಿ. ನಿಮ್ಮ ಸೈಡ್ ಏನಂತಾರೆ? ಮೆಣಸು ಬಜ್ಜಿ. ಇದು ಅದು ಗೋಳಿ ಬಜ್ಜಿ. ಇದು ರವೆ ವಡ. ಇದು ಮೊಟ್ಟೆ ಬೋಂಡ. ಸೇಮೆ ಅರ್ಧಂಬರ್ಧ. ಬನ್ನಿ ಹೋಗೋಣ. ಆಲ್ಮೋಸ್ಟ್ ಅಲ್ಲೂ ನಮ್ಮನೆ ಸರನ ಅವ್ರ ಕಡೆನ ಸೇಮೆ. ಸ್ವಲ್ಪ ಚಿಕ್ಕ ಉಡೆ, ಇದೇನೋ ಅಂತಾರೆ ಚಿಕ್ಕ ಉಡೆ, ಒಂಬ್ಳು ಉಡೆ, ಅದು ಇದು ಅಂತ ನಮ್ಗೆ ಅರ್ಥನೇ ಆಗಲ್ಲ ಅದು. ಅದಕ್ಕೆ ನಾವು ಇದು ಕೊಡಿ ಅಂತೀನಿ. ಬನ್ನಿ ಗೈಸ್, ಯಾವ ಥರ ಇತ್ತು ಅಂತಂದರೆ ಫೈಟು, 2 ಬುಲ್ಸು ಜೋರಾಗೆ ಕಿತ್ತಾಡಿ ಕುಸ್ತಿ ಆಡಿ, ಒಂದು ಸ್ಟ್ರಾಂಗೆಸ್ಟ್ ಬುಲ್ಲು ರೈಟ್ ಸೈಡಲ್ಲಿ ಇದೆಯಲ್ಲ, ಅದು ಹೋಗಿ ಅದನ್ನ ಇನ್ನೊಂದು ಬುಲ್ನ ಗುದ್ಕೊಂಡೋಗಿ ಪಾಪ ಒಬ್ಬರು ಕಾರು ಬಾನೆಟ್ನೇ ಮುರಿದಾಕ್ಬಿಟ್ಟೈತೆ ಗೈಸ್. ಯಾವ ಥರ ಅಂದರೆ ಪಾಪ ಈಗ ತಾನೇ ಜಸ್ಟ್ ತೊಗೊಬಂದು ನಿಂತಿದ್ದು ಕಾರ್ನ ಹೆಂಗೆ ಉಡಿಸ್ ಮಾಡಾಕ್ತದೆ ಅಂತ ಅಂದರೆ ಕಾಮಿಡಿ ಗೈಸ್. ಸೀರಿಯಸ್ ಆಗಿ ಪಾಪ ಅವರು ಕಾರಿಂದ ಎದ್ದು ಆಚೆ ಬಂದು ನೋಡ್ತಾರೆ, ಬಾನೆಟ್ಟು ಫುಲ್ಲು ಡ್ಯಾಮೇಜ್ ಆಗೋಗಿರುತ್ತೆ. ಅವರು ಶಾಕ್ ಆಗಬೇಕು, ತಲೆ ಮೇಲೆ ಕೈಲಿ ಇಟ್ಕೋತಾರೆ. ಅಯ್ಯೋ ಪಾಪ ಅವ್ರಿಗೆ ಬೇಜಾರಾಗೋ ಸಂಗತಿ ಅದು. ಇರಲಿ, ಏನು ಮಾಡೋಕ್ಕಾಗಲ್ಲ, ಲಕ್ಕಿರಲಿಲ್ಲ ಅಷ್ಟೇ. ಬ್ರೋ, ನೀವು ಕೆಮಿಸ್ಟ್ರಿ ಎಕ್ಸಾಮಲ್ಲಿ 1 ಅವರ್ಗೆ ಎದ್ದೋದ್ರಲ್ಲ, ಅದ್ರ ಬಗ್ಗೆ ಹೇಳಿ. ನಾನು ಹೇಳ್ತೀನಿ. ಕೆಮಿಸ್ಟ್ರಿ ಎಕ್ಸಾಮ್ ನನ್ನ ಗ್ಯಾಂಗು ಏನು ಸಹ ಓದಿರಲಿಲ್ಲ ಆಯಿತಾ. 2-3 ಜನ ಇದ್ದಾರೆ, ಅವ್ರು ಬಿಡಿ, ಅವ್ರದ್ದು ಟಾಪರ್ಸ್ ಅವ್ರು ಓದ್ಕೊತಾರೆ. ಬಾಯ್ಸ್ ಗ್ಯಾಂಗಲ್ಲಿ ಯಾರೂ ಓದಿರಲಿಲ್ಲ. ಸೊ ಅದಕ್ಕೆ ನಾನು ಯಾವಾಗ ಎಕ್ಸಾಮ್ ಮುಗಿತಪ್ಪ ಅಂತ ಕಾಯ್ತಾ ಇದ್ದೆ. ನಾನು ಓದಿದ್ದು 33 ಮಾರ್ಕ್ಸ್ಗೆ, ಅಲ್ಲಿ ಬಂದಿದ್ದು 33 ಮಾರ್ಕ್ಸ್. 33 ಮಾರ್ಕ್ಸಿಗೆ ನಾನು ಕರೆಕ್ಟಾಗಿ ಬರೆದ್ರೆ ಅಲ್ಲಿ ನನಗೆ ಕೊಡೋದು 25-20 ಮಾರ್ಕ್ಸು. ಸೊ ನೋ ಯೂಸು, ನೋ ಯೂಸು. ಸೊ ಅದಕ್ಕೆ ಮ್ಯಾಮ್ ಸೈನ್ ಹಾಕಿದ ತಕ್ಷಣ ನಂದು ಹಂಗೆ ಪೇಪರ್ ಕೊಟ್ಬಿಟ್ಟು ಎದ್ಬಿಟ್ಟು ಹೊಟ್ಟೋಗೋಣ ಅಂತಿದ್ದೆ. ಮ್ಯಾಮ್ ಹೇಳಿದ್ರು 1 ಗಂಟೆ ತನಕ ಕುತ್ಕೊಬೇಕು. ನಾನು 1 ಗಂಟೆ ತನಕ ಕುತ್ಕೊಂಡೆ ಆಯಿತಾ. ಮುಂದೆ ಕಾಪಿ ಹೊಡಿತಾ ಇರೋರು ನೋಡಿ ನನಗೆ ನಗು ಬರ್ತೈತೆ.
ಆಗ್ತಾ ಇಲ್ಲ ಬರೆಯೋಕ್ಕೆ ಅಂತ ಟ್ರೈ ಮಾಡ್ತೀನಿ. ಅವ್ರ ಕಾಪಿ ಹೊಡೆಯೋದು ನೋಡಿ ಎಷ್ಟು ಸ್ಟ್ರಗಲ್ ಪಡ್ತಾ ಇರೋದು ನೋಡಿ ನನ್ನ ಕೈಯೆಲ್ಲ ಶೇಕ್ ಆಗ್ತೈತೆ. ಸೊ ಆಮೇಲೆ ನಾನು ಥಿಂಕ್ ಮಾಡಿ ಇಲ್ಲ 1 ಗಂಟೆಗೆ ಎದ್ದೋಗೋಣ ಅಂತ ನಾನು ಎದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು, ಮಾಸಾಗಿ ಆಚೆ ಹೋದ್ವಿ. ಯಾವುದಕ್ಕೂ ಟೆನ್ಷನ್ ತೊಗೋಬಾರ್ದು ಲೈಫಲ್ಲಿ, ಆರಾಮಿರಬೇಕು ಹಿಂಗೆ ಅಂದ್ಕೊಂಡು ನೆಕ್ಸ್ಟ್ ಸೆಮ್ಮಲ್ಲಿ ನಾನು ಎಲ್ಲ ಮುಚ್ಚಿ ಮತ್ತೆ ಎಕ್ಸಾಮ್ ಬರೀಬೇಕು. ಸೊ ಆದಷ್ಟು ಓದೋಕ್ಕೆ ಟ್ರೈ ಮಾಡಿ, ಯಾರೂ ಬ್ಯಾಕ್ಲಾಗ್ ಇಟ್ಕೊಂಬೇಡಿ. ನಂತರ ಸಿಗುವ. ಅಬ್ಬಾ ಗೈಸ್, ಈಗ ಸ್ವಲ್ಪ ವರ್ಕಿಗೆ ಹೋಗಿದ್ದೆ. ವರ್ಕ್ ಮುಗಿಸ್ಕೊಂಡು ಹಂಗೆ ಬರ್ತಾ ಇರಬೇಕಾದ್ರೆ ಮಣಿಪಾಲಲ್ಲಿ ಒಂದು ಹಾಸ್ಪಿಟ್ಲು ನೋಡಿದೆ. ಹಾಸ್ಪಿಟ್ಲು ಗೊತ್ತಲ್ಲ ಯಾವ ಹಾಸ್ಪಿಟ್ಲ್ ಅಂತ ಅಂದರೆ KMC ಹಾಸ್ಪಿಟಲ್ಲು. ಆ KMC ಹಾಸ್ಪಿಟಲಲ್ಲಿ ಮೇಯ್ನ್ ಥಿಂಗ್ ಏನಂತ ಅಂದರೆ ಎಷ್ಟೊಂದು ಜನದ ಪ್ರಾಣ ಉಳಿದಿದೆ, ಎಷ್ಟೊಂದು ಜನ ಪ್ರಾಣ ಕೂಡ ಹೋಗಿದೆ. ಲೈಕ್ ಒಬ್ಬೊಬ್ಬರು ಫ್ಯಾಮಿಲಿಗೆ ಇದು ದೇವಸ್ಥಾನ, ಇನ್ನೊಂದು ಫ್ಯಾಮಿಲಿಗೆ ಇದು ಮಶಾಣ. ಆ ಥರ ಬೇರೆ ಬೇರೆ ಆಲ್ ಓವರ್ ಎಲ್ಲಿ ಯಾರಿಗೆ ಏನೇ ಆದರೂ ಕೂಡ ಇಲ್ಲಿ ನಮ್ಮ ಕೈಲಿ ಆಗಲ್ಲ ಅಂತಂದರೆ ಮಣಿಪಾಲ್ಗೆ ಹೋಗ್ಬೇಕು ಅಂತಾರೆ. ಎಲ್ಲೇ ತೊಗೊಳ್ಳಿ, ಕರ್ನಾಟಕ ತೊಗೊಳ್ಳಿ, ಕರ್ನಾಟಕದಲ್ಲಿ ಎಲ್ಲೇ ಆಗಲಿ ಮಣಿಪಾಲ್ ಹೋಗಬೇಕು ಅಂತಾರೆ. ಅದು ನಮ್ಮ ಮಣಿಪಾಲ್ ದೊಡ್ಡ ನೋಡಿ. ಎಮರ್ಜೆನ್ಸಿ ವಾರ್ಡ್. ಓಕೆ, ಸಿಗುವ ಗೈಸ್. ಯಪ್ಪ ಒಬ್ಬ ಅಣ್ಣ ಬಂದಿದ್ದ. ಅವನು ನಾನು ಲೈಕ್ ಒಂದು ಸ್ವಲ್ಪ ದಿನ ಹತ್ರ ಫ್ರೆಂಡ್ಸ್ ಆಯಿತಾ, ಫುಲ್ಲು ಕ್ಲೋಸ್ ಫ್ರೆಂಡ್ಸು. ಏನು ಕತೆ ಹೊಡಿತಾನೆ ಅಣ್ಣ. ಯಬ್ಬೋ, ನನ್ನ ಲೈಫಲ್ಲಿ ಆ ಥರ ಕತೆ ಹೊಡೆದಿರೋ ನನ್ನ ಲೈಫಲ್ಲೇ ನೋಡಿಲ್ಲ ಸೀರಿಯಸ್ ಆಗಿ. ಏನೇನೋ ಹೇಳ್ತಾನೆ. ಆಮೇಲೆ ಲಾಸ್ಟಿಗೆ ಅಂದ ಸದ್ಯ ನೆವರ್ ಗಿವ್ ಅಪ್ ಅಂತ ಅಂದ. ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬೇಡಿ ಅಂತ ಅಂದ. ಅದೊಂದು ನನಗೆ ಇಷ್ಟ ಆಯಿತು. ಈ ಒಂದು ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟಾಗೆ ಇಷ್ಟೇ ಆಗಿದ್ದಿದ್ದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ಪ್ರೀತಿ ಮಾಡ್ತಾಯಿರಿ, ಮಿಸ್ ಮಾಡ್ಕೊತಾಯಿರಿ ನನ್ನ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಗಾಯ್ಸ್, ಬಾಯ್.